ऑडियो वायरल को लेकर हामिद मुशर्रफ का बयान। आज बीजापुर में माध्यम से बात करते हुए पिछले दिन ऑडियो वायरल को लेकर इस प्रोटेस्ट को कुछ लेना देना नहीं है। ये एमएलए बसनगौड़ा पाटिल यत्नाड़ के ही लोग करवा रहे हैं और 15 अप्रैल को होने वाला प्रोटेस्ट कैंसिल हो चुका है और आने वाले दिन में प्रोटेस्ट कब होगा इसकी जानकारी माध्यम की ओर से आप सबको दी जाएगी। इस प्रेस मीट में शामिल रहे अब्दुल हमीद मुशर्रफ, अब्दुल रज़ाक फर्जी, मोहम्मद रफ़ीक टपाल, यमसी मुल्ला की ओर से इस जानकारी को दिया गया है। मोहम्मद पैगंबर तಗೊಂಡಿದ್ದು ತ್ಯಾಪಾತ ನಿಮ್ಗೆ ಯಾರ್ಗಾರ ಇದ್ರ ಆ ವಿಚಾರ ಈ ವಿಚಾರ ಎರಡು ಕೂಡ ಮಾಡಿವ್ರಿ ನಾವು ಆಡಿಯೋಗ ಅವ್ರಿಗೂ ಅರೆಸ್ಟ್ ಮಾಡ್ರಿ ಅವ್ರಿಗೂ ಅರೆಸ್ಟ್ ಮಾಡಿ ಸಾಹೇಬ್ರ ನಿಮ್ ಮುಂದೆ ಹೇಳಿ ಈಗ ನಾವು ಪತ್ರಿಕಾಗೋಷ್ಠಿ ಮುಗಿದ ನಂತರ ಅವಂಗೂ ಅರೆಸ್ಟ್ ಮಾಡ್ರಿ ಅವಂಗೂ ಅರೆಸ್ಟ್ ಮಾಡಿ ಅವನ ಮೇಲೆ ಕಾನೂನು ನಾವು ಖಂಡಿಸ್ತೀವಿ ಅದ್ರ ಬಗ್ಗೆ ಅವ್ರಿಗೂ ಮಾಡ್ರಿ ನಮ್ಗೇನ್ ಸೀದಾ ಪೋಸ್ಟ್ ಮಾರ್ಟಮ್ ಮಾಡಿ ಜನ್ನತ್ಗೆ ಕಳ್ಸ್ತಾನ ಅವನ ಮ್ಯಾಗ ಒಂದ್ ಕೇಸ್ ಮಾಡ್ರಿ ಅವ್ರಿಗೂ ಒಂದ್ ಕೇಸ್ ಮಾಡ್ರಿ ಇಬ್ರಿಗೆ ಅರೆಸ್ಟ್ ಮಾಡ್ರಿ ಈಗ ಸೋಯಲ್ ಮಾಡ್ಯಾನ ಯಾವನು ಮಾಡ್ಯಾನ ಅದು ಹೇಳ್ತೀರಿ ಸ್ವತಃ ಎಮ್ಎಲ್ಎನೇ ಜನ್ನತ್ ಎಮ್ಎಲ್ಎನೇ ಸ್ವತಃ ನಿಮ್ಗ ಪಾಕಿಸ್ತಾನ ಅದ ಅರ್ಥೇನು ನಿಮಗ ಕೊಲೆ ಮಾಡಿ ನಿಮ್ಗೆ ಜೀವ ಹೊಡೆದು ನಿಮಗೆ ಜನ್ನತ್ಗೆ ಕಳಿಸ್ತೀವಿ ಪ್ರತಿ ಸಲ ಹೇಳ್ತಾರ ನಾವು ಜನ್ನತ್ ಕಳಿಸ್ತೀವಿ ಜನ್ನತ್ ಅರ್ಥೇನು ಅದ ಅರ್ಥೇನು ಅಲ್ಲ ಎಮ್ಎಲ್ಎ ಹೇಳಿದಕ್ಕೆ ಅದಕ್ಕೆ ಏನು ಉತ್ತರ ಅದ ಈಗ ಯತ್ನಾಳ್ ಅವರನ್ನ ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಲಾಗಿದೆ ಅದು ತಪ್ಪು ಅದೇ ತಂತ್ರಗಾರಿಕೆ ಅವ್ರದ್ದು ಹಾಗಾದ್ರೆ ನಾವು ಮುಖಂಡರಿದ್ದೀವಿ ಯಾವ್ದು ನಾವು ಯಾವಾಗ ಮಾಡೋದು ರೂಪರೇಷೆ ಮಾಡಿ ನಾವು ಇದು ಹೋರಾಟ ಮಾಡ್ತೀವಿ ಅಂದಿವಿ ಯಾವರೇ ಒಬ್ಬ ಹಾಕಿದ್ರ ನಮ್ ಸಂಬಂಧ ಇಲ್ಲ ಅವ್ರಂಗ್ ಕಿಡಿಗೇಡಿರಿ ಮತ್ತಿಲ್ಲ ಬಸನಗೌಡ ಕಿಡಿಗೇಡಿ ಹಂಗ ಅವ್ರೇನ್ ಬಸನಗೌಡ ದೊಡ್ಡ ಲೀಡರ್ ಏನವ್ರೇನು 40-50 ಸಾವಿರ ಹೋಟ್ಲಿ ಆರಸ್ ಬಂದಿಲ್ರಿ ಎಲ್ಲಾ ಕೂಡಿ 4-5 ಸಾವಿರ ಅದನ್ನು ಬೊಕ್ಕಸ್ ಹೋಟ್ಲಿ ಯಾರು ಬಂದಾರ ಸುಮ್ಮನೆ ನಾ ದೊಡ್ಡ ಲೀಡರ್ ಜಡ್ ಸೆಕ್ರೆಟರಿ ಬೇಕು ನಾ ಅಟಲ್ ಬಿಹಾರಿ ವಾಜಪೇಯಿದೊಳಗೆ ಅದು ಏನಾಗಿರಿ ಟ್ರೇನ್ ಸುಟ್ ನಮ್ಗೆ ಗೊತ್ತದ ಯಾರ ಕೈಲೇ ಸುಡ್ಸಿರಿ ಯಾರು ಸತ್ರು ಅದ್ರ ಅವನಿಗೆ ಹೊಡಿಯುವಂತ ಅಂತ ದೊಡ್ಡ ಮಾತು ವ್ಯಕ್ತಿ ಅಂತವನು ಅಲ್ಲವ ಯಾಕಂದ್ರೆ ಬಿಜಾಪುರ ಒಂದು ಓಣ್ಯಾಗ ನಾಯಿಗೆ ಅಷ್ಟು ಕಿಮ್ಮತ್ ಐತಿ ಅವ್ರಿಗಿಲ್ಲ ಒಂದ್ ನಾಯಿ ಹೊಡಿಬಹುದು ಆದ್ರೆ ಬಸವನಗೌಡ ಹೊಡಿದಿಲ್ಲ ಅದು ಮಾಡಬೇಕು ಕಾನೂನು ಪ್ರಕ್ರಿಯೆ ನಡೀತದ ಧಾರ್ಮಿಕ ಇಲ್ರಿ ನಾವು ಸಾರ್ವಜನಿಕ ಮಾಡ್ತೀವಿ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಈ ತರ ನನ್ನ ಜೀವ ಬೆದರಿಕೆ ಬಂದಂತ ಅವರು ಕೊಟ್ಟಿಲ್ಲ ಫಾಲೋವರ್ಸ್ ಕೊಟ್ಟಿಲ್ಲ ನೀವು ಜನ್ನತ ಕಳಿಸ್ತಾರೆ ಅಂತ ಶಾಸಕರು ಹಾಕಿರ ನೀವು ಒಂದು ಎಫ್ಐಆರ್ ಮಾಡಿಲ್ಲ ಬರೀ ಇಟ್ಕೊಳ್ಳೋ ಪ್ರೆಸ್ ಮೀಟ್ ಮಾಡೋದು ಅವ್ರಿಗೆ ನೀವು ರ್ಯಾಲಿ ಮಾಡ್ಲಾಕತ್ತೀವಲ್ಲ ಈ ರ್ಯಾಲಿ ಮಾಡಿಸ್ಕೊಡಬಾರ್ದು ಒಂದು ಪರ್ಮಿಷನ್ ಸಿಗಲಾರಂತ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಇದು ಯಾಕಂದ್ರೆ ಇಲ್ಲ ಇದು ದೊಡ್ಡ ಇದು ಒಂದು ಈ ರೀತಿ ಒಂದು ಏನಾದ್ರೂ ಒಂದು ಇದು ಎಬಸಿ ಇದು ರ್ಯಾಲಿಗೆ ಒಂದು ಪರ್ಮಿಷನ್ ಸಿಗಬಾರ್ದು ಮತ್ತು ಈ ರೀತಿ ಒಂದು ಅವ್ರ ಕುತಂತ್ರಗಳಿಗೆ ಈ ರೀತಿ ಒಂದು ಮಾಡಾರತ್ತೆ ನಮಗೂ ಕೂಡ ಇದು ಅನ್ನಿಸ್ಲಾಗತ್ತದ ಅದಕ್ಕಾಗಿ ಈ ಸಿಂಪತಿ ಗಿಡ್ಸ್ಕೊಳಕ ಇಂಥ ಕುತಂತ್ರಗಾಡಿ ಯಾಕಂದ್ರೆ ಯತ್ನಾಳ್ ಅವ್ರ ಜೊತೆ ನಾನು ವೈಯಕ್ತಿಕವಾಗಿ ನಾನು ಮೊದಲ ಪಕ್ಷದ ಜನತಾದಳ ಇದ್ದಾಗ ಬಿಜೆಪಿ ಇದ್ದಾಗ ಅವರು ಫಾಲೋವರ್ಸ್ ಎಂತವ್ರು ಅದಾರ ಅವ ಏನದಾರ ಇಂಥ ಕುತಂತ್ರಗಾರಿಕೆ ಮಾಡುವಂತ ಏನ್ ಅವ್ರ ಬಳಿ ಒಂದು ಚಾಣಕ್ಯತನ ಐತಿ ಅದು ನನಗೂ ಗುರ್ತದೆ ಅದಕ್ಕಾಗಿ ಇಂಥ ನಾಟಕ ಕಂಪ್ನಿ ಬಿಡ್ರಿ ಇದು ಏನದ ಇವೆಲ್ಲ ನಿಮ್ಮ ಸ್ವಂತ ರಾಜಕೀಯಕ್ಕೋಸ್ಕರ ಈ ರೀತಿ ಒಂದು ಅಶಾಂತಿ ಎಬ್ಬಿಸಿ ಇಡೀ ರಾಜ್ಯದಲ್ಲಿ ಇಂಥ ಒಂದು ಸಂದೇಶ ತಪ್ಪು ಸಂದೇಶ ಕೊಡಿಸುವಂತ ಕೆಲಸ ಬಿಡಬೇಕು ಇದು ನಾಟಕ ಎಲ್ಲ ಮಾಡೋದು ಬಿಡ್ರಿ ಇದು ಏನದ ಸರಿಯಾ ಯಾಕಂದ್ರೆ ಈಗಾಗಲೇ ತಾವು ಮಾಡುವಂತ ತಪ್ಪಿಗೆ ಈಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಹೇಳಿ ಒಂದು ಪಶ್ಚಾತ್ತಾಪ ಪಡ್ಕೊಳಕ ಏನ್ ಮಾಡಕ ನೀವು ಅಂಜಿ ಇದು ಒಂದು ಹೊಸ ಒಂದು ಇದು ಈ ರೀತಿ ಒಂದು ಏನದ ಆಡಿಯೋ ಮಾಡಿ
ಯಾಕದು ಆಡಿಯೋ ಮಾಡ್ದವ ವಿಡಿಯೋನೇ ಮಾಡ್ಬೋದಾಗಿತ್ತಲ್ಲ. ಅವ್ ಯಾರ ಫೇಸ್ ಅವ್ ಯಾರನ್ನು ಗುರ್ತಾಗ್ಬಿಡ್ತಿತ್ತು. ಆ ಇನ್ನೂರಿಗೆ ಅದ್ರ ಬಗ್ಗೆ ನಮ್ದು ನಿಂತ ಅಂದ್ರೆ ಸೈಬರ್ ಇದಕ್ಕೆ ಮಾನ್ಯ SP ಸಾಹೇಬರು ಅದಕ್ಕೆ ಸೈಬರ್ ಇದಕ್ಕೆ ತನಿಖೆ ಮಾಡಿಸಿ ಅವ ಯಾರು ಹೇಳ್ಯಾನ ಅದು ಏನದ ಅನ್ನೋದು ಅದಕ್ಕೆ ವಿವರವಾದ ಒಂದು ತನಿಖೆ ಮಾಡಿ ಅವ ಯಾರೇ ಇರಲಿ ಅವ ವ್ಯಕ್ತಿ ಅಂಥವನಿಗೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು. ಮತ್ತು ನಮ್ದು ಹೋರಾಟ ಏನದ ಮೊನ್ನೆ ತಾನೇ ನಮ್ಮೆಲ್ಲ ಮುಖಂಡರು ನಾವು ಹೇಳಿದಾಗಿದೆ. ಏನೋ 20 ಯಾವುದೊಂದು ತಾರೀಕು ಫಿಕ್ಸ್ ಮಾಡಿ ನಾವು ಕಾನೂನಾತ್ಮಕವಾಗಿ ಯಾವುದೇ ಕಾನೂನು ಕೈ ತಗೊಳ್ಳಾರ್ದೆ ಸಂವಿಧಾನಬದ್ಧವಾಗಿ ಅವು ಯಾರು ಹೇಳ್ಯಾರ ಅವನ ಬಗ್ಗೆ ಏನದ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು. ಈಗಾಗಲೇ FIR ದಾಖಲಾಗಿದೆ. ಅವ್ರು ಕಾನೂನು ರೀತಿಯಲ್ಲಿ ಕೆಲಸ ಮಾಡ್ತಾರ, ನ್ಯಾಯಾಲಯ ಐತಿ, ಅದಕ್ಕೆ ಪೊಲೀಸ್ ಇಲಾಖೆ ಇದೆ, ಅವ್ರು ಸರಿಯಾದ ತನಿಖೆ ಮಾಡಿ ಅವ್ರ ಕಾನೂನು ಪ್ರಕಾರ ಅವ್ರ ಕ್ರಮ ತಗೊಳ್ತಾರ. ಈಗ ನಾವು ಈ ರೀತಿ ನಾವು ಏನದ ತನ್ಸೆ ಸರ್ಜುದಾಗ್ಲಿ ಇಂಥವೆಲ್ಲ ಅವಳ ಕಡೆ ನಮ್ಮ ಇಡೀ ಯಾರೇ ನಮ್ಮ ಬಿಜಾಪುರ ನಗರದಲ್ಲಿ ಅಂತ ಯಾರು ಅಂತ ಹೇಳೋರು ಇಲ್ಲ. ಮತ್ತಂತ ವಿಷಯನೂ ಇನ್ನೂರಿಗೆ ಮಾಡಿಲ್ಲ, ಮಾಡುವುದೂ ಇಲ್ಲ ಮುಂದೆ. ಇದು ಏನದ ಇದು ಮತ್ತೊಮ್ಮೆ ನಾ ಹೇಳ್ಬೇಕಂದ್ರೆ ಇದು ಒಂದು ಹೊಸ ಮತ್ ಪಕ್ಷ ಒಳಗೆ ಸೇರಿಸ್ಕೊಳಕ ಇದು ಒಂದು ಹೊಸ ತಂತ್ರಗಾರಿಕೆ. ಮತ್ತೆ ನೋಡ್ರಿ ನಾನು ಇದ್ರಾಗ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ, ಕೆಲವರು ಅವರು ಯತ್ನಾಳ್ ಅವರ ಫಾಲೋವರ್ಸ್ ಹಾಗೆ ಹೇಳಕತ್ತಾರೆ ಅವ್ನಿಗೆ Z+ ಸೆಕ್ಯೂರಿಟಿ ಕೊಡಿ. ಇದು ಎಲ್ಲ ಯಾಕಂದ್ರೆ Z+ ಸೆಕ್ಯೂರಿಟಿ ತಗೊಳ್ಳೋದು, ನಾನು ದೊಡ್ಡ ಒಂದು VIP ಅಧೀನತೆ ಗಿಟ್ಸ್ಕೊಳಕ ಹೈಕಮಾಂಡ್ ಅಲ್ಲಿ ತಂದೊಂದು ಮಹತ್ವ ಅಲ್ಲಿ ಗುರ್ಸ್ಕೊಳಕ ಈ ರೀತಿ ತಂತ್ರಗಾರಿಕೆ ಮಾಡೋದು ಸರಿಯಲ್ಲ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆಪಡ್ತೀನಿ. ಇದು ಮುಖ್ಯ ವಿಷಯ ಏನಂದ್ರೆ ಇದು ಈ ಒಂದು 2-3 ದಿವಸದಲ್ಲಿ ಏನೊಂದು ಯಾವ ವ್ಯಕ್ತಿ ಒಂದು ಆಡಿಯೋ ಏನದ ವೈರಲ್ ಆಗ್ತಾ ಇದೆ. ಅದನ್ನು ನಮ್ಮ ರಾಜ್ಯದ ಎಲ್ಲ ಮುಖ್ಯ ಟಿವಿಗಳಲ್ಲಿ ಮಾಧ್ಯಮದಲ್ಲಿ ಅದಕ್ಕೊಂದು ಬೇರೆ ಅದಕ್ಕೊಂದು ಮಸಾಲೆ ಹಚ್ಚಿ ಅದಕ್ಕೊಂದು ಪೆಟ್ರೋಲ್ ಹಾಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದಲ್ಲಿ ಅಶಾಂತಿ ಮೂಡುವಂಥದ್ದು ಕೆಲಸ ಇವತ್ತು ಕೆಲವು ಮಾಧ್ಯಮಗಳು ಅದು ಸ್ಪಷ್ಟ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಎಲ್ಲ ಮುಖಂಡರು ಸೇರಿ ಇವತ್ತು ಏನು ಆಡಿಯೋ ಏನಿದೆಯಲ್ಲ, ಈಗಾಗಲೇ ಅದು ಸಭೆ ಆಗಿದ್ದು ಆಲಮಗೀರ್ ಹಾಲ್ನಲ್ಲಿ ಸಭೆ ಆಗಿ ಎಲ್ಲ ಮುಖಂಡರು ಎಲ್ಲ ಅಧಿಕಾರಿಗಳು ಮತ್ತು ದಿಗ್ಗಜ ಎಲ್ಲ ನಾಯಕರು ಅಲ್ಲಿ ಒಂದು ನಿರ್ಣಯ ಆಗಿದೆ. 15 ತಾರೀಕಿಗೆ ಏನದ ಬಸನಗೌಡ ಮನೆಗೆ ಹೋಗಿ ರ್ಯಾಲಿ ಮಾಡಿ ಅಲ್ಲಿ ಅವನಿಗೆ ಕೊನೆಯ ದಿವಸ ಆ ದಿವಸ ಒಂದು ಅವನಿಗೆ ಅರೆಸ್ಟ್ ಆಗಿ ಯಾರದು ಅನ್ನೋದು ಅದಕ್ಕೂ ಮಾನ್ಯ ಈಗಾಗಲೇ SP ಅವರು ಜಿಲ್ಲಾಡಳಿತ ಅದರ ಬಗ್ಗೆ ತನಿಖೆ ಮಾಡಿ, ಯಾಕಂದ್ರೆ ಯಾವುದೇ ಒಂದು ಸಭೆ ಸಮಾರಂಭ ನಡೆದಾಗ ಅಲ್ಲಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಮತ್ತು ಸ್ಟೇಟ್ ಇಂಟೆಲಿಜೆನ್ಸ್ ಕಡ್ಡಾಯವಾಗಿ ಅಲ್ಲಿ ಇದ್ದೇ ಇರ್ತಾರೆ. ಅದು ಏನು ನಮ್ಮ ನಗರದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಏನೇನು ಡೆವಲಪ್ಮೆಂಟ್ ನಡೀತಾ ಇತ್ತು ಅನ್ನೋದು ಎಲ್ಲ ಇಂಟೆಲಿಜೆನ್ಸ್ ಗುರ್ತಿರ್ತದೆ. ಅಲ್ಲಿ ಏನಾಗ್ಯದ ಏನು ಚರ್ಚೆ ಆಗಿದೆ ಅನ್ನೋದು ಎಲ್ಲ ಸರ್ಕಾರಕ್ಕೆ ಗೊತ್ತೈತಿ, ಇಂಟೆಲಿಜೆನ್ಸ್ಗೂ ಗೊತ್ತೈತಿ. ಅದಕ್ಕಾಗಿ ಅವನು ಒಬ್ಬ ಕುತಂತ್ರ ಮಾಡಿ ಇವತ್ತು ಅವನ ಮೇಲೆ ಅದು ನಾವು ಖಂಡನೆ ಮಾಡ್ತೇವೆ. ಯಾಕಂದ್ರೆ ಈಗ ಬಿಜಾಪುರದ ಇತಿಹಾಸದಲ್ಲಿ ಇನ್ನೂವರೆಗೆ ಇಂಥ ಯಾವುದೇ ಅಹಿತಕರ ಘಟನೆ ಆಗಿಲ್ಲ, ಯಾರಿಗೆ ಬಡದಾಟ ಮಾಡುವಂಥದ್ದಾಗಿಲ್ಲ. ಒಬ್ಬ ಜನಪ್ರತಿನಿಧಿ ಅವರು, ಒಬ್ಬ ಏನೇ ಇದ್ರು ಒಬ್ಬ ಶಾಸಕ, ಅವನಿಗೆ ನಾವು ಈಗಾಗಲೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಲ್ಲ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ. ಏನಂದ್ರೆ ನಾವು 20 ನಂತರ ಒಂದು ನಿರ್ಣಯ ಮಾಡಿ 15 ತಾರೀಕಿಗೆ ಸಭೆ ಸೇರಿ ಒಂದು ದಿನಾಂಕ ಸ್ಪಷ್ಟನೆ ಮಾಡಿ ಮಾನ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಒಂದು ಪರವಾನಿಗೆ ಪಡೆದುಕೊಂಡು ಒಂದು ಪೈಗಂಬರ್ ಬಗ್ಗೆ ಅವರಿಗಾಗಲಿ ಅದ್ರ ಜೊತೆಗೆ ವಕ್ಫ್ ಬೋರ್ಡ್ ಬಗ್ಗೆ ಏನು ಅಮೆಂಡ್ಮೆಂಟ್ ಆಗಿದೆ ಆ ಬಿಲ್ ಬಗ್ಗೆ ಅದಕ್ಕೆ ಪ್ರೊಟೆಸ್ಟ್ ಮಾಡುವಂಥದ್ದು, ಅದು ಪರವಾನಿಗೆ ತಗೊಂಡು ನಾವು ಅದ್ರ ಬಗ್ಗೆ ದೊಡ್ಡ ಒಂದು ಹೋರಾಟ ಹಮ್ಮಿಕೊಳ್ಳುತ್ತೀವಿ ಅಂತ ಈಗಾಗಲೇ ಸ್ಪಷ್ಟವಾಗಿ ಮೊನ್ನೆ ನಮ್ಮ ಎಲ್ಲ ನಾಯಕರು ತಮ್ಮ ಜೊತೆ ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಗಿದೆ. ಅದು ಇವತ್ತು ಏನದ ಆ ವೈರಲ್ ಮಾಡಿ ವಿಶೇಷವಾಗಿ ನಾನು ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ನನ್ನ ವಿನಂತಿ ಇದೆ. ವಿಶೇಷವಾಗಿ ಒಂದು ವೈಯಕ್ತಿಕವಾಗಿ ನಾನು ಸುವರ್ಣ ನ್ಯೂಸ್ನ ಒಂದು ಮುಖ್ಯಸ್ಥರಲ್ಲಿ ನನ್ನ ವಿನಂತಿ ಇದೆ. ಅದು DJ ಹಳ್ಳಿ ಇಂಥ ವಿಷಯ ತಂದು ಇದಕ್ಕೆ DJ ಹಳ್ಳಿ ಪ್ರಕರಣ ಬೇರೆ, ಈ ಬಿಜಾಪುರದ್ದು ಮೊನ್ನೆ ಆದಂಥ ಒಬ್ಬ ಅದನ್ನು ಆಡಿಯೋ ಒಳಗೆ ವೈರಲ್ ಮಾಡ್ಯಾವ ಒಬ್ಬ ಯಾವ ಕುತಂತ್ರ. ಅದಕ್ಕಾಗಿ ಯಾವ ಮಾಡ್ಯಾನ ಅವ ನಿಜವಾಗಿಯೂ ನನಗನ್ನಿಸ್ಲಾಗತ್ತದ ಯತ್ನಾಳ್ ಅವರ ಫಾಲೋವರ್ಸ್ ಕೆಲವೊಬ್ರು ಮುಸ್ಲಿಮ್ಸು ಕೆಲವೊಬ್ರು ಈಗಾಗಲೂ ಅದಾರ, ಅವರ ಜೊತೆ ಕೆಲವೊಬ್ರು ಏನದಾರ ಅವರು ನಿಕಟವರ್ತಿ ಏನವರು ಕೆಲವೊಂದು ಹುಡುಗರು ಅದಾರಲ್ಲಿ ಏನು ಆ ಜೊತೆ ಏನದ ಅದು ಅವ್ರವ್ರು ಮಿಂಗ್ಲ್ ಮಾಡಿ ಇದು ಒಂದು ಕುತಂತ್ರ ಅವರೇ ಮಾಡಿಸಿರ್ಬೇಕಂತ ನಮಗ್ ಸಂಶಯ ಬರ್ತಾ ಇದೆ. ಇದು ಬಸನಗೌಡರು ಮತ್ತು ಬಸನಗೌಡರ ಅನುಯಾಯಿಗಳು ಕೆಲವು ಫಾಲೋವರ್ಸ್ ಕೂಡಿ ಇದು ಒಂದು ಸಿಂಪತಿ ಕ್ರಿಯೇಟ್ ಮಾಡಿಸ್ಲಾಕ ಬಸನಗೌಡಿಗೆ ಏನು ಹೊರಗೆ ಹಾಕ್ಯಾರಲ್ಲ ಪಕ್ಷದಿಂದ, ಇದು ಒಂದು
ಏನು ಅವ್ನಿಗೆ ಜೀವ ಬೆದರಿಕೆ ಇಲ್ಲ, ಜೀವನ ಹೊಡಿತಾರೆ ಇವತ್ತು, ಹಂಗೆ ಮಾಡ್ತಾರೆ ಹೊರಗೆ ಹಿಂಗೆ ಅಂತೇಳಿ ಒಂದು ದೊಡ್ಡ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬಸವನಗೌಡ ಬಗ್ಗೆ ಈಗಾಗಲೇ ಪಕ್ಷದಲ್ಲಿ ಎಷ್ಟೇ ಹೋರಾಟ ಮಾಡಲಿ ಏನೇ ಮಾಡಿದ್ರು ಸಹಿತ ನೋಡ್ರಿ, ಅಮಿತ್ ಶಾ ಚಾಣಕ್ಯನಂತೂ ಇಡೀ ಎಲ್ಲ ದೇಶಕ್ಕೆ ಗೊತ್ತೈತಿ, ಪಕ್ಷದ ಒಬ್ಬ ಚಾಣಕ್ಯ, ಒಬ್ಬ ರಾಜಕಾರಣಿ ಅಂತೇಳಿ. ಅವನು ಈಗಾಗಲೇ ಹೊರಗೆ ಹಾಕಬೇಕಾದ್ರೆ ಇಂಟೆಲಿಜೆನ್ಸ್ ನೋಡಿ ಇವನಿಂದ ಏನು ಪಕ್ಷಕ್ಕೆ ಏನಾಗ್ತದ, ಏನು ಸಾಧಕ ಬಾಧಕಗಳು ಏನಾಗ್ತದ ಬಸವನಗೌಡರಿಗೆ ಹೊರಗೆ ಹಾಕೋದನ್ನು ಎಲ್ಲ ತಿಳ್ಕೊಂಡೇ ಅವ್ರು ಹೊರಗೆ ಹಾಕಿರ್ತಾರೆ. ಇವ್ರಿಗೆ ಹೊಳ್ಳಿ ತಗೊಳ್ಳೋದು ಈಗಾಗಲೇ ಅವ್ರಿಗೆ ಖಾತ್ರಿ ಆಗ್ಯದ. ಇದು ಮತ್ತೊಂದು ಹೊಸ ಒಂದು ಕುತಂತ್ರ, ಇದು ತಂತ್ರಗಾರಿಕೆ ಮಾಡಿ ಈ ಒಂದು ಇಂಥ ಒಂದು ಶಬ್ದ ಈಗ ಒಂದು ಇದರಲ್ಲಿ ಏನಿದೆ ಅಂದ್ರೆ ಈ ಬಸ್ ರೀತಿ ಒಂದು ಎಲ್ಲ ರಾಜ್ಯದಲ್ಲಿ ಹಿಂದೂ ಸಮಾಜದ ಯುವಕರ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಮಾಡಬೇಕು. ಪಕ್ಷದ ಹೈಕಮಾಂಡ್ ಕೂಡ ಒಂದು ಸಿಂಪತಿ ಇಲ್ಲಿಂದ ಬಿಜಾಪುರದೊಳಗಿಂದು 8 ವರ್ಷದೊಳಗೆ ಎಷ್ಟು ಹಿಡ್ಕೊಂಡು ಹೋಯ್ತಾರ್ರಿ, ಅಲ್ಲಿ ಅದಾವೇನ್ರಿ ಈ ಕಾರ್ಪೊರೇಷನ್ ಅವರು ಅಲ್ಲೇ ಕಳಿಸ್ತಾರ್ರಿ. ಯಾಕಂದ್ರೆ ಪವರ್ ಅವ್ರ ಬಲ್ಲಿ ಅದ, ಈ ಸಿಡ್ಜಾರ್ದದ, ಅವರು ಕೈಲಿಂದ ಹಾಕ್ತಾರ. 1 ರೂಪಾಯಿ ಯಾರ ಬಲ್ಲಿ ತಗೊಳಂಗಿಲ್ಲ. ಎಷ್ಟು ಜೀವಂತ ಅದಾವ, ಎಷ್ಟು ಸತ್ತಾವ, ಎಷ್ಟು ಮಾರ್ಯಾರ. ಮತ್ತು ನಮ್ಮ ಪೋಸ್ಟ್ ಮಾರ್ಟಮ್ ಮಾಡ್ತಾರಂದ್ರೆ ಅವ್ರು ಪೋಸ್ಟ್ ಮಾರ್ಟಮ್ ಏನು ಯಾರು ಮಾಡ್ಲಾಕತ್ತಾರ್ರಿ ಆಕಳುಗಳದು ತನಿಖೆ ಅದನ್ನು ಹಾಕ್ರಿ. ಬುತ್ತಾ ಟ್ಯಾಂಕ್ದೊಳಗದ ಗೋಶಾಲೆ ಅವ್ರು ಶೆಡ್ಜಿ ಮಂದಿ ಕೈಲಿಂದ ಹಾಕ್ತಾರ. ನಮ್ಮ ಗೌರ್ಮೆಂಟ್ ಗೋಶಾಲೆ ಅದ ಗುನ್ನಾಪುರಕ್ಕೆ, ಅಲ್ಲಿ 10-15 ಇಲ್ಲ ಆಕಳ. ಬೀದಿ ಆಕಳುಗಳು ಎಷ್ಟು ಹಿಡ್ಕೊಂಡು ಹೋಯ್ತಾರ್ರಿ 5 ವರ್ಷದೊಳಗೆ. ಅಲ್ಲಿಂದ ಹೋಗ್ತಾವ. ಈಗ ಸರ ಈ ಪತ್ರಿಕಾ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಅವ್ರಿಗೆ ಸ್ವಾಗತ ಕೋರುತ್ತಾ, ನಾವು 15 ತಾರೀಕು ರಾಯ್ಲಿ ಅಂತ ಯಾರು ಒಬ್ಬರು ವಿಡಿಯೋ ಬಿಡ್ಲಾಕತ್ತಾರ. 15 ತಾರೀಕು ಪೂರ್ವಭಾವಿ ಮೀಟಿಂಗ್ ಮಾಡ್ತಾರೆ. ಅದಕ್ಕೊಂದು ಸಂಘ ಅದ, ಬಿಜಾಪುರ ಆ್ಯಕ್ಷನ್ ಕಮಿಟಿ ಅಂತ. ಅವರು ಕೂಡಿ ಬಿಜಾಪುರ ಎಲ್ಲ ಮೈನಾರಿಟಿ ಮಂದಿ, SC ST ಮಂದಿ ಎಲ್ಲ ಮಂದಿ ಕೂಡಿ ಅದಕ್ಕೆ ಒಂದು ಕಮಿಟಿ ಮಾಡ್ಯಾರ. ಆ ಕಮಿಟಿದೊಳಗೆ ಯಾವ ಡೇಟ್ ಕೊಡ್ತಾರೆ, 23 ಕೊಡ್ತಾರೆ, 24 ಕೊಡ್ತಾರೆ, 25 ಕೊಡ್ತಾರೆ, ಅವಾಗ ನಾವು ಮಾಡ್ತೀವಿ. ಯಾರೇ ಒಬ್ಬರು ಕಿಡಿಗೇಡಿಗಳು ವಿಡಿಯೋ ವೈರಲ್ ಮಾಡಾಕತ್ತಾರ 15 ತಾರೀಕದ ಇದು ಅದ ಅಂತ ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಂಡು ಕೇಳ್ತೀವಿ. ಮತ್ತು ಪ್ರತಿಭಟನೆ ಮಾಡುವ ಮಾನವ ಹಕ್ಕು ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಿ ಅಂದು ಬಿಡು ಇದ್ದಾದರೆ ನೀವು ಒಳ್ಳೆ ಹಾಕಿರಿ. ಕತ್ತಲೆ ನಮ್ಮಲ್ಲಿ ಶಿವಾಜಿ ಮಹಾರಾಜ್, ಕಿತ್ತೂರು ರಾಣಿ ಚೆನ್ನಮ್ಮ ಕೈಯಲ್ಲಿ ವಸ್ತುಗಳು ಇವೆ, ನಮ್ಮ ಕೈಯಲ್ಲಿ ವಸ್ತುಗಳು ಆಗಿ ಬಳಿ ತಟ್ಟಿರೋಂಥವಂತ MLA ಹಾಕ್ತಾರೆ. ಇವರು BJPಗೂ ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹೆಂಗೆ ಪೋಸ್ಟ್ ಹಾಕ್ತಾರಂದ್ರೆ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಜಗಳ ಹಚ್ಬೇಕನ್ಲಾಕತ್ತಾರೆ. ಇವ್ರು ಹಂಗೆ ಯಾರೇ ಒಂದು ಕಿಡಿಗೇಡಿ ಇದ್ದಿರ್ಬೇಕು, ಆ ಕಿಡಿಗೇಡಿಗೂ ಅರೆಸ್ಟ್ ಮಾಡಿರಿ, ಇಂಥ MLAಗೂ ಅರೆಸ್ಟ್ ಮಾಡಿರಿ. ಬರೇ ಜಾತಿ ಮಾಡೋದು, ಟ್ರೈನ್ ಸುಟ್ಟರು, ಝಂಡಾ ಹಚ್ಚಿದ್ರು, ಟ್ರೈನು ಸುಟ್ಟಿದವ್ರು ಇವರೇ ಅದಾರ, ಇದನ್ನು CBI ಕೊಡ್ರಿ. ಝಂಡಾ ಹಚ್ಚಿದ್ನು CBI ಕೊಡ್ರಿ. ಆ ಪೋಸ್ಟ್ ಹಾಕಿದವನು CBI ಕೊಡ್ರಿ. ಮತ್ತು ನಮ್ಗೆ ಜನ್ನತ್ ಕಳಿಸ್ತಾರಂತ. ಹ್ಯಾಂಗೆ ಇವ್ರು ಜನ್ನತ್ ಏನು ಬಿಜಾಪುರ ಜಿಲ್ಲಾ ಏನು ಕರ್ನಾಟಕ
ಏನು ಇವ್ರು ಅವನದ ಏನು ಅಪ್ಪಂದದ ಯಾರಿಗಾರೆ ಕೊಂಡು ತಗೊಂಡಾರ ನಮ್ಗೆ ಸೀದಾ ಪೋಸ್ಟ್ ಮಾಡನ್ ಜನ್ನತ್ ಅಂತ ನಿಮ್ಮಲ್ಲಿ ಅಷ್ಟ ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ ಬಸನಗೌಡ್ರು ನೀವೇ ಹೊಡ್ರಿ ನಿಮ್ಮ ಮಕ್ಕಳ ಕಡೆಯಿಂದ ಹೊಡಸ್ರಿ ಅಮಾಯಕ ಮಂದಿಗೆ ಯಾಕೆ ಎಲ್ಲಾರ್ಗ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡ್ತೀರಿ ಇನ್ನ 3 ವರ್ಷದ ಇಲೆಕ್ಷನ್ ಈಗಿಂದ ಜಗಳ ಹಚ್ಕೋತ ಯಾಕೆ ಕುಂದರ್ಲಿಕ್ಕತ್ತೀರಿ ಮಾತಾಡಿದ್ರೆ ಮುಸಲ್ರಿಗೆ ಬೈದು ಪಾಕಿಸ್ತಾನ ಅನ್ನೋದು ಟಿಪ್ಪು ಸುಲ್ತಾನ್ ಅನ್ನೋದು ಎಲ್ಲಾರ್ಗ ಬೈದು ಏನು ನಿಮ್ಮ ಅಪ್ಪನ ಮನೆ ಅಂತ ತಿಳಿದಿರಿ ಇದು ಮಾಡಬೇಡ್ರಿ ಅಭಿವೃದ್ಧಿ ಮಾಡ್ರಿ ಏನಾರೇ ಅಭಿವೃದ್ಧಿಯರೇ ಶೂನ್ಯದ ಯಾವ್ದಾರೆ ಒಂದು 4 ರೋಡ್ ಮಾಡಿ ನಾ ಹೆಂಗೆ ಕೆಲಸ ಮಾಡಿ ನಂಗೆ ಕೆಲಸ ಮಾಡಿ ಏನು ಯಾರ ಅಪ್ಪನ ಕೆಲಸ ಮಾಡಿಲ್ಲ ಮತ್ತು ರೋಡ್ ಮ್ಯಾಗಿಂದ ವೈರ್ ತೆಗೆದು ಕೇಬಲ್ ಹಾಕ್ತೀನಿ 300 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ 4 ವರ್ಷ ಆಯ್ತು ಅದೇ ಶಿವಾಜಿ ಸರ್ಕಲ್ದೊಳಗೆ ಹೇಳ್ಯಾರ ನಿಮ್ಮ ಮುಂದೆ ಹೇಳ್ಯಾರ ಏನಾಗೈತೇನ್ರಿ ಏನಾರ ಕೆಲಸದ್ದು ಅಭಿವೃದ್ಧಿದ್ದು ಅಭಿವೃದ್ಧಿ ಕೆಲಸ ಬಿಡ್ರಿ ಹಿಂದೂ ಮುಸಲ್ಮಾನ ಮಾಡೋದು ಬಿಡ್ರಿ ಏನು ನಾವು ನಿಮ್ಮ ಹಂಗೆ ಒಂದು ಯಾವ್ದಾರೆ ನಮ್ದೊಳಗೆ ಕಿಡಿಗೇಡಿದ್ದಿರ್ಬೇಕು ಅವಂಗೂ ನಾವು ಅರೆಸ್ಟ್ ಮಾಡ್ರಂತ ನಾವು ಒತ್ತಾಯ ಮಾಡ್ತೀವಿ ಇದು ನಮ್ಮದು 23ರೇ 24ರೇ 25ರೇ ನಮ್ಮ ಇದು ಕಮಿಟಿಯವ್ರು ಏನು ತಯಾರು ಮಾಡ್ತಾರ ಅದಕ್ಕೆ ಮಾಡ್ತೀವಿ ಬಿಜಾಪುರ ಜನತೆದೊಳಗೆ ಎಲ್ಲ ನಾವು ಅಣ್ತಮ್ರಂಗದೀವಿ ಯಾರು ಒಂದು ವಾಟ್ಸಪ್ ಮಾಡಿದರೆ ಯಾರು ಪುರ್ಸಟ್ ಮಾಡ್ಲಾಕ ಬರಬೇಡ್ರಿ ನಾವು ಮುಖಂಡ್ರದೀವಿ ನಾವು ಮುಖಂಡ್ರು ಹೇಳಿದ ಮ್ಯಾಗೆ ಬರ್ರಿ ನಾವು ಎಲ್ಲಾರ್ಗು ನಾವು ಮತ್ತೊಮ್ಮೆ ಕರೆದು ನಿಮ್ಗೆ ನಿಮ್ಮ ಮುಂದೆ ನ್ಯೂಸ್ ಮಾಡಿ ಅವ್ರಿಗೆ ಎಲ್ಲಾರ್ಗು ನಾವು ಕರಿತೀವಿ ಇದು ವಕಫ್ ಸಲುವಾಗಿ ಮತ್ತು ಇವರು ಈ ನಮ್ಮ ಕಿಡಿಗೇಡಿ MLA ಅದಾನಲ್ರಿ ನಮ್ಗೆ ಜನ್ನತ್ ಕಳಿಸ್ತಾನ ನಮ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾನ ಅದೇ ಆಕಳುಗಳಿದೆ ಪೋಸ್ಟ್ ಮಾರ್ಟಮ್ ಮಾಡ್ಲಾಕತ್ತಾರ ಇಲ್ಲಿಂದ ಹಿಡ್ಕೊಂಡು ಹೋಯ್ದು ಕಮಿಷನರ್ಗೆ ಹೇಳಿ ಆ ಕಡೆಯಿಂದ ಗುಲ್ಬರ್ಗ ಹಾಕಿ ಮಾರೋದು ಅದೇ ಪೋಸ್ಟ್ ಮಾರ್ಟಮ್ ನಡೆದೈತ್ರಿ ಈ ಗೋಶಾಲೆಗೆ ಹೋಯ್ತಾರಲ್ರಿ ಈ ನಮ್ಮ 5 ವರ್ಷ ಎಲ್ಲ ಕಗ್ಗೊಡ್ಕ್ ಹೋಗೈತ್ರಿ ಅಲ್ಲಿಂದ ಗುಲ್ಬರ್ಗಾಕ್ ಪೋಸ್ಟ್ ಮಾರ್ಟಮ್ ಆಗ್ತಾವ್ರಿ ರೊಕ್ಕನೂ ಬರ್ತಾವ ಪೋಸ್ಟ್ ಮಾರ್ಟಮ್ನು ಮಾಡ್ತಾರೆ ಮಂದಿಗೇನು ಹೊಡಿತೀರಿ ಪೋಸ್ಟ್ ಮಾಡಿ ಜನ್ನತ್ಗೆ ಕಳಿಸ್ತಾರ ಸೀದಾ ದವಾಖಾನೆಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅವ್ರ ಅಪ್ಪನ ರಾಸ್ ತಿಳಿದಾರೆ ಇಲ್ಲಿ ಉಪಸ್ಥಿತರು ಎಲ್ಲ ನಾಯಕರ ಪರವಾಗಿ ಅರ್ಜುವಾದ ಸ್ವಾಗತವನ್ನ ಕೋರುತ್ತೀನಿ. ಈ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ಹಾಗೂ ನಮ್ಮ ಮುಖಂಡರಾಗಿರುವಂತಹ ಅಬ್ದುಲ್ ಮುಷೀಫ್ ಸಾಹೇಬರು ಇಲ್ಲಿ ಉಪಸ್ಥಿತರಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ. ಅದೇ ರೀತಿಯಾಗಿ ನಮ್ಮ KPCC ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಮೊಹಮ್ಮದ್ ರಫೀಕ್ ಟಪಾಲ್ ಇಂಜಿನಿಯರ್ ಸಾಹೇಬರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಮುಖಂಡರಾಗಿರುವಂತಹ ಹಿರಿಯರಾದಂತಹ MC ಮುಲ್ಲಾ ಸಾಹೇಬರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ನಾಯಕರಾಗಿರುವಂತಹ ಅಬ್ದುಲ್ ರಜಾಕ್ ಹೊರ್ತಿ ಸಾಹೇಬರು ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನ ಕೋರಿ ಪತ್ರಿಕಾಗೋಷ್ಠಿಯನ್ನು ನಮ್ಮ ನಾಯಕರಾಗಿರುವಂತಹ ಅಬ್ದುಲ್ ಮುಷೀಫ್ ಸಾಹೇಬ್ ನಡೆಸ್ಕೊಳ್ಬೇಕು ಕೇಳ್ಕೊಳ್ತಾರೆ.